ನಮ್ಮ ಕಾಲೇಜಲ್ಲಿ ಇವತ್ತು ಫುಲ್ ಡ್ಯಾನ್ಸ್. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ರಜಿತಾ ಶಿವಾನಂದ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾರ್ಮಲ್ ಟೈಮ್ಗೆ ಎದ್ಬಿಟ್ಟು ರೆಡಿ ಆದೆ. ಬಿಸಿಲಲ್ಲಿ ಕಾರ್ ನಿಲ್ಸಿದ್ದೆ, ಅದ್ರೊಳಗೆ ಬಂದು ಕೂತ್ಕೊಂಡ್ರೆ ಹೆಂಗ್ ಅನಿಸ್ತು ಗೊತ್ತಾ? ನನ್ನ ತಂಗಿ ಕಾಲೇಜಲ್ಲಿ ಫಂಕ್ಷನ್ ಇತ್ತು, ಹಾಗೆ ನನಗೂ ಡ್ರಾಪ್ ಮಾಡಿ ಅಂದ್ಲು. ಸರಿ ಡ್ರಾಪ್ ಮಾಡೋಣ ಅಂತ ಹೋದ್ರೆ ನನಗೆ ಟ್ಯಾಕ್ಸ್ ಹಾಕೋದ್ಲು ನೋಡಿ. ಥ್ಯಾಂಕ್ ಯು ಸೋ ಮಚ್ ಹೂವು ಕಳ್ಸಿದ್ದಕ್ಕೆ. ಬಾಯ್ ಬಾಯ್. ಥ್ಯಾಂಕ್ ಯು, ಬಾಯ್, ಹುಷಾರು. ಬಾಯ್ ಬಾಯ್. ಅವಳನ್ನ ಕಾಲೇಜ್ ಹತ್ರ ಡ್ರಾಪ್ ಮಾಡಿ ನಾನು ನಮ್ಮ ಕಾಲೇಜ್ ಹತ್ರ ಬಂದೆ. ಯಾಕಪ್ಪ ಕಾರಲ್ಲಿ ಬಂದಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಕಾರ್ ವಾಶ್ ಕೊಡ್ಬೇಕಿತ್ತು, ಹಂಗಾಗಿ ಇವತ್ತು ಕಾರ್ ತಗೊಂಡ್ಬಂದಿದ್ದೆ. ಫೈನಲಿ ಕಾರ್ ಪಾರ್ಕ್ ಮಾಡ್ಬಿಟ್ಟು ಕಾಲೇಜ್ ಹತ್ರ ಬಂದೆ. ಸೀನಿಯರ್ಸ್ ಫೋಟೋಸ್ ಎಲ್ಲ ಹಾಕಿ ಒಂದು ಬ್ಯಾನರ್ ಮಾಡಿಸಿದ್ವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೆಮಿನಾರ್ ಹಾಲ್ ಒಳಗೆ ಎಂಟ್ರಿ ಕೊಟ್ಟಿದ ತಕ್ಷಣ ನಮ್ಮ ಸೆಕ್ಷನ್ ಬಾಯ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಿದ್ರು. ನಾನು ವಿಡಿಯೋ ಮಾಡೋದು ನೋಡಿ ಅವ್ರ ರಿಪ್ಲೈ ಹೆಂಗಿತ್ತು ಗೊತ್ತಾ? ಬರೀ ಇಂಥದೆಯಾ. ಈಚ್ ಕಡೆ ಸೀನಿಯರ್ಸ್ಗೆಲ್ಲ ವೆಲ್ಕಮ್ ಮಾಡ್ತಾ ಇದ್ವಿ. ಕಾಲೇಜ್ ಬಿಟ್ಟು ಹೋಗ್ತಿದ್ವಿ ಅಂತ ಒಬ್ರು ಮುಕ್ತಲ್ಲೂ ಬೇಜಾರಿಲ್ಲ. ಏನಕ್ಕೆ ಅಂದ್ರೆ ಎಲ್ಲ ಫೋಟೋ ಸೆಕ್ಷನ್ ನಡೀತಿದೆ ಅಂತೇಳಿ ಎಲ್ಲ ಸ್ಮೈಲ್ ಕೊಡ್ತಾ ಇದ್ರು. ಫೋಟೋ ಸೆಕ್ಷನ್, ವಿಡಿಯೋ ಸೆಕ್ಷನ್ ಎಲ್ಲ ಆದ್ಮೇಲೆ ವೆಲ್ಕಮ್ ಸ್ಟಾರ್ಟ್ ಆಯ್ತು ಸೀನಿಯರ್ಸ್ಗೆ. ಎಲ್ರೂ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಾ ಇದೀವಿ ನೋಡಿ. ಇದಕ್ಕಿಂತ ಇನ್ನೊಂದು ವೆಲ್ಕಮ್ ನೋಡಿದ್ರೆ ನೀವಂತೂ ಫಿದಾ ಆಗೋಗ್ಬಿಡ್ತೀರಾ. ಏನಕ್ಕೆ ಅಂತ ಹೇಳಿದ್ರೆ ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ, ಯಾರಿಗೂ ದೃಷ್ಟಿ ಆಗಬಾರ್ದು ಅಂತೇಳಿ ನಮ್ಮ ಕ್ಲಾಸ್ ಬಾಯ್ಸು ತೆಂಗಿನಕಾಯಿ ಹೊಡಿತಾ ಇದ್ದಾರೆ ನೀಡ್ಸ್ಬಿಟ್ಟು. ಅಮ್ಮು ಮತ್ತೆ ಮೇಘ ಲೇಟಾಗಿ ಬಂದರು. ಯಾಕ್ರೆ ಲೇಟಾಗಿ ಬಂದ್ರಿ ಅಂದರೆ ಅಮ್ಮು ರಿಪ್ಲೈ ನೋಡ್ರಿ ಹೆಂಗಿದೆ. ಎಲ್ಲ ಸೀನಿಯರ್ಸ್ಗೂ ಗಿಫ್ಟ್ ರೆಡಿ ಮಾಡಿಸಿದ್ವಿ. ಆ್ಯಂಡ್ ಅವ್ರಿಗೆ ಅಂತ ಇನ್ನೊಂದು ಸ್ಪೆಷಲ್ ಗಿಫ್ಟ್ ಇತ್ತು. ಅದು ನೋಡಿ ಏನು ಸಕ್ಕತ್ತಾಗಿದೆ ಅಂತೇಳಿ. ಅದೆಲ್ಲ ನೋಡಿ ಅವ್ರ ರಿಯಾಕ್ಷನ್ ಹೆಂಗಿತ್ತು ಗೊತ್ತಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಎಲ್ಲ ಕಡೆ ದೀಪ ಹಚ್ಚೋದು ಕಾಮನ್, ಹಂಗಾಗಿ ಇಲ್ಲೂ ದೀಪ ಹಚ್ಬಿಟ್ಟು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು. ಪ್ರಿನ್ಸಿಪಲ್ 1 hour ಭಾಷಣ ಮಾಡಿದ್ರು. ಹೆಂಗಿತ್ತು ಅಂದ್ರೆ ತುಂಬಾ ಚೆನ್ನಾಗಿ ಭಾಷಣನೂ ಮಾಡಿದ್ರು. ಭಾಷಣದ ತರ ಇರ್ಲಿಲ್ಲ ಅದು, ಸೀನಿಯರ್ಸ್ಗೆ ಒಂದೆರಡು ಹಿತನುಡಿಗಳು ಹೇಳೋ ರೀತಿನೇ ಇತ್ತು. ಬಟ್ ಅದು ನಾವೆಲ್ಲ ಭಾಷಣ ಅಂತಾನೆ ಕರೆಯೋದು. ಅದಾದ್ಮೇಲೆ ಸೀನಿಯರ್ಸ್ಗೆಲ್ಲ ಅವ್ರದ್ದು ವಿಟಿ ಹಾಕ್ಬಿಟ್ಟು ತೋರಿಸ್ತಾ ಇದ್ವಿ. ತುಂಬಾನೇ ಖುಷಿ ಪಡ್ತಾ ಇದ್ರು ಎಲ್ರು. ಆಮೇಲೆ ಸ್ವಲ್ಪ ಆಟ ಆಡಿಸ್ಬಿಟ್ಟು ಅದಕ್ಕೆ ಪ್ರೈಸಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಊಟಕ್ಕೆ ಬಂದ್ವಿ, ಟೈಮ್ ಆಗಿದೆ ಅಂತೇಳಿ. ಊಟ ಎಲ್ಲ ಮುಗಿಸ್ಕೊಂಡು ಸೀನಿಯರ್ಸ್ನ ಕರೆಯಕ್ ಬಂದ್ವಿ. ಪ್ರೋಗ್ರಾಮ್ಗೆ ಟೈಮ್ ಆಗಿದೆ ಬನ್ನಿ ಅಂತ. ಅವ್ರ ರಿಯಾಕ್ಷನ್ ಹೆಂಗಿತ್ತು ಗೊತ್ತಾ? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಸಾಂಗ್ ಆಡ್ತಾ ಇದ್ರು. ಈ ಸಾಂಗ್ ಕೇಳ್ಬಿಟ್ಟು ಎಲ್ರ ರಿಯಾಕ್ಷನ್ ಹೆಂಗಿತ್ತು ಗೊತ್ತಾ? ಲೆಕ್ಚರ್ಸ್ ಇರ್ಲಿಲ್ಲ, ಡ್ಯಾನ್ಸ್ ಸಾಂಗ್ ಎಲ್ಲ ನಡೀತಾ ಇತ್ತು. ಗೊತ್ತಲ್ವಾ, ಎಲ್ಲ ಕಾಲೇಜಲ್ಲೂ ಇದು ಕಾಮನ್ ಅಂತೇಳಿ. ಹಾಡು ಹೇಳಕ್ ಬಿಡಲ್ಲ, ಈ ಕಡೆ ಡ್ಯಾನ್ಸ್ ಮಾಡಕ್ ಬಿಡಲ್ಲ. ಸ್ಟೇಜ್ ಮೇಲೆಲ್ಲ ಹೋಗ್ಬಿಟ್ಟು ಎಲ್ಲ ಹಾಳು ಮಾಡ್ತಾ ಇದ್ರು. ಹಾಳಂತ ಅಲ್ಲ, ಜಸ್ಟ್ ಫಾರ್ ಫನ್, ಅವ್ರ ಖುಷಿಗೋಸ್ಕರ. ಲಾಸ್ಟ್ ಡೇ ಬೇರೆ ಅಲ್ವಾ, ಹಂಗಾಗಿ ಫುಲ್ ಎಂಜಾಯ್ ಮಾಡ್ತಾ ಇದ್ರು ಸೀನಿಯರ್ಸ್ ಎಲ್ಲರೂ. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಡಿಜೆ ಇತ್ತು. ಲಾಸ್ಟ್ ಇಯರ್ ಇಂದ ಡಿಜೆ ಬ್ಯಾನ್ ಮಾಡಿದ್ರು, ಬಟ್ ನಾವು ಈ ವರ್ಷ ಡಿಜೆ ಇಡ್ಸಿದ್ವಿ. ಎಲ್ರು ತುಂಬಾನೇ ಖುಷಿ ಪಟ್ರು. ಎಲ್ರು ರಿಪ್ಲೈ ನೋಡಿ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಡ್ಯಾನ್ಸ್ ಮಾಡಿ ಸ್ವೆಟ್ ಎಲ್ಲ ಬಂದು ನನ್ನ ಮೇಕಪ್ ಅರ್ಧ ಹೊರಟೆ ಹೋಯ್ತು. ಲಿಪ್ಸ್ಟಿಕ್ ಒಂದು ಮಾತ್ರ ಇತ್ತು. ಸೊ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಕಾರ್ ವಾಶ್ಗೆ ಅಂತ ಬಂದೆ. ಕಾರ್ ವಾಶ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ನಾಮಚಲ್ಮೆ ರೋಡಲ್ಲಿ ಹೋಗಿದ್ದು. ಮನೆಗೆ ಹೋಗಿದ ತಕ್ಷಣ ಮಲ್ಕೊಂಡ್ರೆ ಸಾಕು ಅನಿಸ್ತಾಯಿತ್ತು. ಏನಕ್ಕೆ ಅಂದರೆ ಎಷ್ಟು ಟಯರ್ಡ್ ಆಗಿತ್ತು ಅಂತ ಹೇಳಿದ್ರೆ, ಕಾಲೆಲ್ಲ ಫುಲ್ಲು ನೋವ್ತಾ ಇತ್ತು ಕುಂದಿರೋದಕ್ಕೂ ಅದಕ್ಕೂ. ಮನೆ ಒಳಗೆ ಬಂದು ನೋಡಿದ್ರೆ ನಾವು ಅಪ್ಪಾಜಿ ತರಕಾರಿ ಎಲ್ಲ ತಂದು ಕ್ಲೀನ್ ಮಾಡ್ತಾ ಇದ್ರು. ನಾನು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಂಡೆ. ಇವತ್ತಿನ ದಿನ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಶುಭರಾತ್ರಿ, ಗುಡ್ ನೈಟ್.